ಉಳಿಯುವುದೆಲ್ಲ ಚಿನ್ನವೆಂದು ಬೆಳ್ಳಗಿರುವುದನ್ನು ಹಾಲೆಂದು ಭ್ರಮಿಸುವ ನಾವು ಸುಖವೇ ಅಲ್ಲದ ಸುಖದ ಭ್ರಮೆಯಲ್ಲಿ ಅದರ ಹಿಂದೆ ಬಿದ್ದು ಸಾಕಷ್ಟು ಸಂಕಷ್ಟಗಳನ್ನು ಮೈ ಮೇಲೆ ಎಳೆದುಕೊಳ್ಳುತ್ತಿರುತ್ತೇವೆ. ಅದನ್ನು ತಪ್ಪಿಸಬೇಕಾದರೆ ಮೊದಲು ನಾವು ಅದು ಸುಖವಲ್ಲ, ಬರೀ ಭ್ರಮೆ ಎಂಬುದನ್ನು ಮನದಟ್ಟು ಮಾಡಿಕೊಳ್ಳಬೇಕಿದೆ. ಆಗ ಅದನ್ನು ಅನುಭವಿಸಿಕೊಂಡು ನೆಮ್ಮದಿಯಾಗಿರಲು ಸಾಧ್ಯವಾಗುತ್ತದೆ. ಇದೊಂದು ಕತೆ ಸಾಕು ನಾವು ಭ್ರಮೆಯಿಂದ ಹೊರಬರಲು. ಇಲ್ಲಿದೆ ನೋಡಿ. ಒಬ್ಬ ವ್ಯಕ್ತಿ ಮನೆ ಮುಂದೆ ಬಿಟ್ಟಿದ್ದ ಹಲಸಿನ ಹಣ್ಣನ್ನು ನೋಡುತ್ತಾನೆ. ಆದರೆ ಅದು ಅವನನ್ನ ಆಕರ್ಷಿಸಲಿಲ್ಲ. ಏಕೆಂದರೆ ಅದು ನೋಡಲು ನುಣುಪಾಗಿರದೆ ಮೈ ಮೇಲೆ ಮುಳ್ಳುಗಳಂತಿತ್ತು. ಹೀಗಾಗಿ ಅದರ ಬಗ್ಗೆ ಗಮನ ಹರಿಸದ ಆತ ದೂರದಲ್ಲಿ ನೇತಾಡುತ್ತಿದ್ದ ಸುಂದರ ತಾಳೆಕಾಯಿಯನ್ನು ಕಂಡನು. ಅದರತ್ತ ಆಕರ್ಷಿತನಾಗಿ ಮುಳ್ಳು ಪೊದೆಗಳ ನಡುವೆ ಬೆಳೆದಿದ್ದ ಮರದತ್ತ ಆಯಾಸಪಟ್ಟು ಬಂದನು. ಮರದ ಮೇಲಿದ್ದ ಕಾಯಿಯನ್ನ ಕೀಳುವುದು ಅಷ್ಟು ಸುಲಭವಾಗಿರಲಿಲ್ಲ. ಆದರೂ ಆತ ತನ್ನ ಛಲ ಬಿಡದೆ ಕಾಯಿಯನ್ನ ಕೀಳುವ ಸಲುವಾಗಿ ಮರವೇರಿದನು. ಆದರೆ ಮರವೇರಲು ಸಾಧ್ಯವಾಗದೆ ಮುಳ್ಳಿನ ಪೊದೆಗೆ ಬಿದ್ದನು. ಆ ಸಂದರ್ಭದಲ್ಲಿ ಅವನ ಮೈಗೆ ಮುಳ್ಳುಗಳು ಚುಚ್ಚಿದವು. ಆದರೂ ಆತ ಅದನ್ನೆಲ್ಲ ಲೆಕ್ಕಿಸದೆ ಮತ್ತೆ ಮರವನ್ನೇರತೊಡಗಿದನು. ಆಗ ಇರುವೆಗಳು ಕಚ್ಚಿದವು. ಅಲ್ಲಲ್ಲಿ ತರಚಿದ ಗಾಯಗಳಾದವು. ಆದರೂ ಇದನ್ನೆಲ್ಲ ಲೆಕ್ಕಿಸದ ಆತ ಮರದ ಮೇಲ್ಭಾಗ ತಲುಪಿದನು. ನೀನು ಕಾಯಿಯನ್ನು ಕೀಳಬೇಕೆನ್ನುವಷ್ಟರಲ್ಲಿ ಹಾರಾಡುತ್ತಿದ್ದ ಜೇನುನೊಣಗಳು ಕುಟುಕಿದವು. ಸುಂದರ ಕಾಯಿಗಳನ್ನು ಕೀಳುವುದೇ ಅವನ ಉದ್ದೇಶವಾಗಿದ್ದರಿಂದ ಇದ್ಯಾವುದರ ಬಗ್ಗೆಯೂ ಆತ ತಲೆಕೆಡಿಸಿಕೊಳ್ಳದೆ ಶ್ರಮಪಟ್ಟು ಕಾಯಿಯ ಗೊಂಚಲಿಗೆ ಕೈ ಹಾಕಿ ಕೀಳತೊಡಗಿದನು. ಆದರೆ ಕೆಲವು ಕೈತಪ್ಪಿ ಕೆಳಗೆ ಬಿದ್ದು ಪೊದೆಯಲ್ಲಿ ಕಾಣೆಯಾದವು. ಕೈಗೆ ಸಿಕ್ಕ ಒಂದೆರಡು ಕಾಯಿಗಳೊಂದಿಗೆ ಮರದಿಂದ ಕೆಳಗೆ ಇಳಿದು ತಿನ್ನುವ ಸಲುವಾಗಿ ಜಜ್ಜಿದನು. ಒಳಗಿದ್ದ ಕಾಯಿ ಬೆಳೆದು ತಿನ್ನದಾಗದಂತಾಗಿದ್ದವು. ಇದರಿಂದ ನಿರಾಶನಾದ ಆತ ಅದನ್ನೆಲ್ಲ ಎಸೆದು ಬೇಸರದಿಂದ, ಅಯ್ಯೋ, ಕೈಗೆ ಸಿಗುವಂತಿದ್ದ ಹಲಸಿನ ಹಣ್ಣನ್ನು ಬಿಟ್ಟು ಈ ತಾಳೆಕಾಯಿಯನ್ನು ಪಡಬಾರದ ಕಷ್ಟಪಟ್ಟು ಕಿತ್ತು ಮೋಸ ಹೋದನೆಲ್ಲ ಎಂದು ಮರುಕಪಡುತ್ತಾ ಮನೆ ಕಡೆಗೆ ಹೆಜ್ಜೆ ಹಾಕಿದನು. ಚುಚ್ಚಿದ ಮುಳ್ಳುಗಳ ನೋವು, ಇರುವೆ ಜೇನುನೊಣಗಳ ಕಡಿತ, ತರಚಿದ ಗಾಯ, ಬಾಡಿದ ಮುಖದೊಂದಿಗೆ ಮನೆಗೆ ಬಂದ ಮಗನನ್ನ ಕಂಡ ತಂದೆ ಆತನನ್ನ ವಿಚಾರಿಸಿ ಎಲ್ಲವನ್ನ ತಿಳಿದುಕೊಂಡು ಮೊದಲೇ ತಾವು ಬಿಡಿಸಿದ ಹಲಸಿನ ಹಣ್ಣನ್ನು ನೀಡುತ್ತಾರೆ. ಆತ ಅದನ್ನು ತಿನ್ನುತ್ತಿದ್ದಾಗ ಮೈ ಮೇಲೆ ಚುಚ್ಚಿದ ಗಾಯಗಳಿಗೆ ಔಷಧಿ ಉಪಚಾರ ಮಾಡುತ್ತಾರೆ. ಇದರಿಂದ ಆತ ನೆಮ್ಮದಿಯಾಗಿ ತಂದೆಯ ತೊಡೆಯ ಮೇಲೆಯೇ ಮಲಗಿ ನಿದ್ದೆಗೆ ಜಾರುತ್ತಾನೆ. ಈ ಕತೆ ಇಷ್ಟೇ ಸ್ನೇಹಿತರೆ. ಸುಖವಲ್ಲದ ಸುಖವನ್ನು ಬಯಸಿ ತೆರಳುವವರಿಗೆ ಜ್ಞಾನೋದಯ ನೀಡುತ್ತದೆ. ಸಾಮಾನ್ಯ ಮನುಷ್ಯನು ತನ್ನ ಪಕ್ಕದಲ್ಲಿಯೇ ಇರುವ ಮಡದಿಯನ್ನು ಕಡೆಗಣಿಸಿ, ಅವಳ ಪ್ರೇಮವನ್ನು ಕಡೆಗಣಿಸಿ ದೂರಕ್ಕೆ ಸಾಗುತ್ತಾನೆ. ಏನೋ ಸಾಧಿಸಿ ಬಿಡುತ್ತೇನೆಂಬ ಅಹಂಮಿಂದ ಬೀಗುತ್ತಾನೆ. ಎಲ್ಲ ರೀತಿಯ ಸುಖವು ತನ್ನ ಮನೆಯಲ್ಲಿಯೇ ಇದೆ ಎಂಬುದನ್ನು ಮರೆಯುತ್ತಾನೆ. ಆಚೆಯ ಕಡೆ ಸಿಗುವ ಸುಖದತ್ತ ವಾಲುತ್ತಾನೆ. ಆಗ ಅವನು ಅವಮಾನವೆಂಬ ಪದೆಯೊಳಗೆ ಬೀಳುತ್ತಾನೆ.